ನರಸಿಂಹ ಸ್ವಲ್ಪ ಸಕ್ಕರೆ ತಿನ್ನು ಬಿಕ್ಕಳು. ಬ್ಯಾಡ, ಸಕ್ರೆ ಆರೋಗ್ಯಕ್ಕೆ ಚಲೋ ಅಲ್ಲ. ಅದು ಬಾಡಿ ಫಿಟ್ನೆಸ್ ಮೇಂಟೈನ್ ಮಾಡೋರಿಗೆ ಇಂಥ ತಿನ್ನೋದಿರ್ಲಿ, ಮುಟ್ಲೂಬಾರ್ದು. ಸ್ವಲ್ಪ ತಿಂದರೆ ಏನಾಗಲ್ಲ. ನರಸಿಂಹ, ನಿನ್ನ ಹೆಂಡತಿ ಕೂಟ ಮಾತಾಡೋದ ಕಡಿಮೆ ಮಾಡು. ಸ್ಟಡೀಸ್ ಮ್ಯಾಗ ಕಾನ್ಸಂಟ್ರೇಷನ ಜಾಸ್ತಿ ಮಾಡಿ. ನಡಿ ಓದಾಕ್ ಹೋಗೋಣ ಅಂತ. ಲೆಟ್ಸ್ ಕಮ್. ಮನೆಗೆ ಹೋಗೋ ಬದಲು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ? ಸರ್ಪ್ರೈಸ್. ಏನು? ಹೇಳಿದ್ರು ಸರ್ಪ್ರೈಸ್ ಅನ್ಸ್ಕೊಳ್ಳುತ್ತೆ. ಇರಿ ಒಂದು ನಿಮಿಷ. ಇಷ್ಟು ದಿನ ನಿಮ್ಮ ಯೋಚನೆನ ತಲೆಯಲ್ಲಿ ಇಟ್ಕೊಂಡಿದ್ದೆ, ಆದರೆ ಈಗೀಗ ನಿಮ್ಮನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ಇತ್ತೀಚೆಗೆ ನಿಮ್ಮ ನಗು, ನಡವಳಿಕೆ, ನೋಟ ಇದೆಲ್ಲ ನಿಮ್ಮಿಂದ ನಾನು ಎಷ್ಟೇ ದೂರ ಇರಬೇಕಂತ ಪ್ರಯತ್ನ ಪಟ್ಟರೂ ಇರಕ್ಕೆ ಬಿಡ್ತಾ ಇಲ್ಲ. ನಿಮ್ಮ ಮುಂದೆ ಸೋತ್ಬಿಟ್ಟಿದ್ದೀನಿ ಕಣ್ರಿ. ಇತ್ತೀಚೆಗೆ ಯಾಕೋ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದ್ದೀರಾ. ನಿಮ್ಮನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ನೀವೇ ನನ್ನ ಪ್ರೀತಿ ದೇವತೆ ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಸೊ ಪ್ಲೀಸ್ ಈ ಹೂವುಗಳನ್ನ ತಗೊಂಡು ನನ್ನ ಪ್ರೀತಿನ ಒಪ್ಕೊಳ್ರಿ. ಐ ಲವ್ ಯು. ನನ್ನಿಂದ ನಿಮ್ಗಾಗಿರೋ ನೋವಿಗೆ ಕ್ಷಮೆ ಕೇಳ್ತಾ ನಿಮ್ಮ ಜೊತೆ ಜೀವನ ಪೂರ್ತಿ ಇರಬೇಕು ಅಂತ ನನ್ನ ಮನಸ್ಸಲ್ಲಿರೋ ಆಸೆನ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ. ಏನು ಯೋಚನೆ ಮಾಡ್ತಾಯಿದ್ದೀರಾ? ಈ ರೋಸ್ಗಳನ್ನ ತಗೊಂಡು ನನ್ನ ಪ್ರೀತಿನ ಒಪ್ಕೊಳ್ಳಿ. ನೋ ಚಿರಾಗ್, ಅದು ಮಾತ್ರ ಸಾಧ್ಯ ಇಲ್ಲ. ಈ ಥರನೇ ದೀಪ ಅವ್ರಿಗೆ ಪ್ರಪೋಸ್ ಮಾಡಿ ಅವ್ರನ್ನ ಪ್ರೀತಿ ಮಾಡಿ ಇವಾಗ ನನ್ನನ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳ್ತಿದ್ದೀರಾ ಅಲ್ವಾ? ಇದು ನಿಮಗೆ ಸರಿ ಅನ್ಸುತ್ತಾ? ನಾನು ದೀಪ ಅವ್ರಿಗೆ ಇದೇ ಥರ ಪ್ರಪೋಸ್ ಮಾಡಿದ್ದೆ ಅಂತ ನಿಮಗೆ ಹೆಂಗೆ ಗೊತ್ತು? ನಿಮ್ಮಿಬ್ಬರ ಬಗ್ಗೆ ಅರ್ಚನಾ ಅಕ್ಕ ಹೇಳ್ತಿದ್ರು. ಹೌದು ಕಣ್ರಿ, ದೀಪ ಅವ್ರು ನನ್ನ ಹೆಂಡತಿ ಆಗಿದ್ರು. ಅವರಲ್ಲಿರೋ ಒಳ್ಳೆತನ ನೋಡಿ ಅವ್ರ ನನ್ನ ಪ್ರೀತಿ ಬಂತು, ಪ್ರಪೋಸ್ ಮಾಡಿದೆ. ತಪ್ಪೇನು? ಅಂದರೆ ಈಗ ಅವ್ರ ಮೇಲೆ ಪ್ರೀತಿ ಇಲ್ವಾ? ಅವ್ರನ್ನ ಪ್ರೀತಿ ಮಾಡಕ್ಕೆ ಅವ್ರು ಬದುಕೇ ಇಲ್ವಲ್ಲ. ದೀಪ ಅವ್ರು ಸತ್ತಿಲ್ಲ. ಏನು ಹೇಳ್ತಿದ್ದೀರಾ? ದೀಪ ಅವ್ರು ಎಲ್ಲಿದ್ದಾರೆ? ಅವ್ರು ಸತ್ತಿಲ್ಲ. ದೀಪ ಅವ್ರು ಇಲ್ಲೇ ಎಲ್ಲೋ ಇದ್ದಾರೆ. ಇವತ್ತೆಲ್ಲ ನಾಳೆ ಬಂದೇ ಬರ್ತಾರೆ ಅಂತ ನೀವೇ ಹೇಳ್ತಿದ್ರಲ್ಲ. ಆಗಲೇ ಹೇಳ್ದಂಗೆ ಅವ್ರು ನಿಜವಾಗ್ಲೂ ಬದುಕಿದ್ದಿದ್ರೆ ಅವ್ರು ಇಷ್ಟೊತ್ತಿಗೆ ನನ್ನ ಕಣ್ಣು ಮುಂದೆ ಬರಬೇಕಾಗಿತ್ತು. ಕಣ್ಣು ಮುಂದೆ ಬಂದು ನಾನೇ ದೀಪ, ನಾನು ಬದುಕಿದ್ದೀನಿ ನೋಡಿ ಅಂತ ಹೇಳಬೇಕಾಗಿತ್ತು. ಬಟ್ ನನಗೇನೋ ಅವ್ರು ಮತ್ತೆ ಬರ್ತಾರೆ ಅನ್ನೋ ನಂಬಿಕೆನೇ ಇಲ್ಲ ರೀ. ಅವ್ರ ನೆನಪಲ್ಲೇ ಕೊನೆವರೆಗೂ ಕೊರಗ್ತಾ ಕಾಲ ಕಳೆಯೋದ್ರ ಬದಲು ಇರೋವರೆಗೂ ನಿಮ್ಮ ಜೊತೆ ಖುಷಿಯಾಗಿರೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ದೀನಿ. ದಯವಿಟ್ಟು ಆಗಲ್ಲ ಅನ್ಬೇಡಿ. ಈ ಪುಟ್ಟ ಹೃದಯಕ್ಕೆ ದೊಡ್ಡ ಆಘಾತ ಆದಂಗೆ ಆಗುತ್ತೆ. ಪ್ಲೀಸ್ ಒಪ್ಕೊಳ್ಳಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕ್ರಿ ಹಿಂಗೆ ಹೇಳ್ತಾ ಇದ್ದೀರಾ? ನೀವು ನನ್ನ ಹೆಂಡತಿ ತಾನೇ? ಹೆಂಡ್ತಿನೇ ಆಗಿರ್ಬೋದು, ಆದರೆ ನಿಮ್ಮನ್ನು ಮದುವೆ ಆಗೋಕ್ಕೆ ನಂಗೊಂದು ಕಾರಣ ಇದೆ. ಏನು ಕಾರಣ? ಹೇಳ್ರಿ.
ಏನು ಕಾರಣ ಹೇಳಿ. ಟೈಮ್ ಬಂದಾಗ ಹೇಳ್ತೀನಿ ಚಿರಾಗ್. ಪ್ಲೀಸ್ ಇವಾಗ ನನ್ನ ಹತ್ರ ಏನು ಕೇಳಬೇಡಿ. ಅಷ್ಟಕ್ಕೂ ಮೊದಲಿಂದ ನಿಮಗೆ ನನ್ನ ಕಂಡ್ರೆ ಇಷ್ಟನೇ ಇರಲಿಲ್ಲ. ಅದೇ ಕಾರಣಕ್ಕೆ ನನ್ನ ಮದುವೆ ಆದಾಗ ನನ್ನ ತಾಳಿಗೆ 2 ಗಂಟು ಕಟ್ಟಿದ್ರಿ. ಹೌದು, ಆಗ ಇಷ್ಟ ಇರಲಿಲ್ಲ, ಆದರೆ ಬರ್ತಾ ಬರ್ತಾ ಇಷ್ಟ ಆದ್ರಿ. ಈಗೇನು 3 ಗಂಟೆ ಹಾಕಿ ಎಲ್ಲರ ಮುಂದೆ ನಿಮ್ಮನ್ನ ಹೆಂಡತಿ ಅಂತ ಒಪ್ಕೋಬೇಕಾ? ನೋ, ಯಾಕ್ರಿ ಹಿಂಗೆ ಆಡ್ತಾ ಇದ್ದೀರಾ? ನಾನೇ ತಾನೇ ತಾಳಿ ಕಟ್ಟಿದ್ದು. ಬ್ಯಾಲೆನ್ಸ್ ಇರೋ 1 ಗಂಟೆ ಹಾಕ್ತೀನಿ ಅಂದರೆ ನೀವೇ ದೂರ ತಳ್ತಾ ಇದ್ದೀರಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ತಾಳಿ ವಾಪಸ್ ಕೊಡಿ. ಚಿರಾಗ್ ಏನು ಮಾಡ್ತಿದ್ದೀರಾ? ನನ್ನ ತಾಳಿ ನಾನು ಕೊಡೋಕ್ಕಾಗಲ್ಲ. ಇನ್ನೇನು ಮಾಡಲಿ ಮತ್ತೆ? ಇನ್ನೊಂದು ಗಂಟೆ ಹಾಕ್ತೀನಿ ಅಂದರೂ ಬೇಡ ಅಂತಿದ್ದೀರಾ, ಪ್ರೀತಿ ಮಾಡಿ ಅಂದ್ರೆ ಆಗಲ್ಲ ಅಂತಿದ್ದೀರಾ, ನಾನೇ ಪ್ರೀತಿ ಮಾಡ್ತೀನಿ ಅಂದರೂ ಅದನ್ನು ಬೇಡ ಅಂತಿದ್ದೀರಾ. ಇನ್ನೇನು ಮಾಡಲಿ? ಈಗೇನು ತಾಳಿ ಕೊಡಲ್ವಾ? ಇಲ್ಲ. ಸರಿ, ನೀವು ಕೊಡೋದು ಬೇಡ, ನಾನು ಕಟ್ಟೋದು ನಾನೇ ಬಿಚ್ಕೋತೀನಿ. ಇಲ್ಲ ದಿಶಾ, ಇಲ್ಲ, ನಂಗೆ ತಾಳಿ ಬೇಕು. ತಾಳಿ ಬೇಕು, ಕೊಡಿ. ಈ ತಾಳಿ ಆಯಸ್ಸು ಇವತ್ತು ಮುಗಿತು, ಕೊಡಿ. ಯಾಕೆ ನಿಲ್ಲಿಸ್ಬಿಟ್ರಿ? ಹೊಡಿರಿ, ಅಭ್ಯಾಸ ಇದೆಯಲ್ಲ. ನೋ ಚಿರಾಗ್, ಯಾವುದೇ ಕಾರಣಕ್ಕೂ ನಾನು ಈ ತಾಳಿ ನಿಮಗೆ ಕೊಡಲ್ಲ. ಅದಕ್ಕೆ ನೀವೇ ತೆಗೆದುಕೊಡಿ ಅಂತ ಕೇಳ್ತಾ ಇರೋದು. ಸಾಧ್ಯ ಇಲ್ಲ. ಏನ್ರಿ, ಏನು ನೀವು ಎಲ್ಲದಕ್ಕೂ ಆಗಲ್ಲ ಅಂತಿದ್ದೀರಾ? ನಿಮ್ಮ ಜೊತೆ ಹೇಗೆ ಬದುಕಬೇಕನ್ನೋದೇ ಅರ್ಥ ಆಗ್ತಿಲ್ಲ ನನಗೆ. ಹುಚ್ಚ ಆಗ್ತಿದ್ದೀನಿ ನಾನು. ನಿಮ್ಗೆ ಇಷ್ಟ ಬಂದಾಗ ಪ್ರೀತಿ ಮಾಡೋದಲ್ಲ, ನನ್ನ ಮನಸ್ಸಲ್ಲೂ ನಿಮ್ಗೆ ಇಷ್ಟಪಡಬೇಕು ಅಂತ ಬರಬೇಕಲ್ವ ಚಿರಾಗ್? ಇದು ಯಾವಾಗ ಬರುತ್ತೋ ನಂಗೆ ಗೊತ್ತಿಲ್ಲ. ಬರೀ ಇದೇ ಥರ ಒಗಟೊಗಟಾಗೇ ಮಾತಾಡ್ತಾ ಇರ್ತೀರಾ. ಅದೇನು ಸತ್ಯ ಇದೆಯೋ ಹೇಳ್ಬಿಡಿ, ಮನ್ಸಾದ್ರೂ ಹಗರ ಆಗುತ್ತೆ. ಚಿರಾಗ್, ಸದ್ಯಕ್ಕೆ ನನ್ನ ಹತ್ರ ಏನು ಕೇಳಬೇಡಿ, ಬನ್ನಿ ಹೊರಡೋಣ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇಷ್ಟೊತ್ತಿಗೆ ನನ್ನ ಪ್ರೀತಿನ ಒಪ್ಕೊಳ್ತಿದ್ರು ಅನ್ಸುತ್ತೆ. ದೀಪ ಆಗಿ ನಿಮಗೆ ನನ್ನನ್ನು ಹೇಗೆ ಬಿಟ್ಕೊಡೋಕ್ಕಾಗ್ತಿಲ್ವೋ, ನನಗೂ ನಿಮ್ಮನ್ನು ಬಿಟ್ಕೊಡೋಕ್ಕಾಗ್ತಿಲ್ಲ ಕಣ್ರಿ. ನನ್ನ ಜೀವನದ ಮೊದಲನೇ ಹಾಗೂ ಕೊನೆ ಪ್ರೀತಿ ಅಂದರೆ ಅದು ನೀವು ಮಾತ್ರ. ನನ್ನ ಪ್ರೀತಿ ಯಾವತ್ತಿದ್ರೂ ದೀಪ ಆಗಿರೋ ನಿಮಗೆ ಮಾತ್ರ ಮೀಸಲು, ಬೇರೆ ಯಾರಿಗೂ ಅಲ್ಲ. ತುಂಬ ಗೋಳಿಕೊಂಬಿಟ್ಟೆ ಅನಿಸುತ್ತೆ, ಕ್ಷಮಿಸ್ಬಿಡಿ.